ಹೊಸ ವರ್ಷ ಸಮೀಪಿಸ್ತಾ ಇದೆ. ಮಿಥುನ ರಾಶಿಯವರಿಗೆ ಹೊಸ ವರ್ಷ ಅಂದರೆ ಜನವರಿ ತಿಂಗಳು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. 2024ಕ್ಕೆ ಹೋಲಿಸಿದರೆ 2025 ನಿಮಗೆ ಮಧ್ಯಮ ಫಲಿತಾಂಶಗಳನ್ನು ನೀಡುವಂತಹ ವರ್ಷವಾಗಿದೆ. ಈ ವರ್ಷದ ಮೊದಲ ತಿಂಗಳು ಕೆಲವು ವಿಷಯಗಳನ್ನು ಕ್ರಮಗೊಳಿಸಲು ಪ್ರಯತ್ನಿಸ್ತಿರುವಾಗ, ಅಥವಾ ಯಾವುದೊಂದನ್ನು ಸರಿ ಮಾಡೋಕ್ಕೆ ಹೋಗ್ತಾ ಇರುವಾಗ, ಅಥವಾ ದೀರ್ಘಕಾಲದಿಂದ ಉಳ್ಕೊಂಡಿರುವಂಥ ಸಮಸ್ಯೆಗಳನ್ನು ಕೂಡ ಪರಿಹರಿಸಲು ಪ್ರಯತ್ನಿಸ್ತಾ ಇರೋದರಿಂದ ಸಂದರ್ಭದಲ್ಲಿ ನಿಮಗೆ ಒತ್ತಡ ಹೆಚ್ಚಾಗುವ ಒಂದು ಸಂಭವ ಇದೆ. ನೀವು ಸ್ವಯಂ ವಿಶ್ಲೇಷಣೆಯ ಪ್ರಾಮುಖ್ಯತೆಯನ್ನು ಗುರುತಿಸ್ತೀರಿ ಮತ್ತು ಪರಿಸ್ಥಿತಿಯನ್ನು ನಿಮ್ಮ ಪರವಾಗಿ ತಿರುಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮುಂಬರುವ ದಿನಗಳಲ್ಲಿ ವಿಷಯಗಳು ಕ್ರಮೇಣ ಬದಲಾಗ್ತಾ ಹೋಗ್ತವೆ. ಆದ್ದರಿಂದ ನೀವು ಬಹಳ ತಾಳ್ಮೆಯಿಂದ ಇರಬೇಕು ಮತ್ತು ಆತುರ ಪಡಬಾರ್ದು. ತಾಳ್ಮೆಯಿಂದ ಯೋಜನೆಯನ್ನು ನೀವು ಮುಂದುವರಿಸಬೇಕಾಗತ್ತೆ. ಶನಿಯು 9ನೇ ಮನೆಯಲ್ಲಿ ಮತ್ತು ಗುರು 12ನೇ ಮನೆಯಲ್ಲಿರ್ತಾರೆ. ಈ ಕಾರಣದಿಂದಾಗಿ ನೀವು ಹಣದ ಲಾಭ ಮತ್ತು ವೆಚ್ಚಗಳನ್ನು ಎರಡೂ ಹೊಂದಿರಬಹುದು. ಅಂದರೆ ಲಾಭವೂ ಇರುತ್ತೆ, ಅದೇ ರೀತಿಯ ಖರ್ಚು ಕೂಡ ಇರುತ್ತೆ. ಮಿಥುನ ರಾಶಿಯಲ್ಲಿ ಜನಿಸಿದವರು ಶನಿಯು 9ನೇ ಮನೆಯಲ್ಲಿರೋದ್ರಿಂದ ಈ ತಿಂಗಳಿನಲ್ಲಿ ಹೆಚ್ಚಿನ ವೃತ್ತಿ ಲಾಭಗಳನ್ನು, ಕೆಲಸದಲ್ಲಿ ಲಾಭಗಳನ್ನು ಪಡಿತಾರೆ. ಈ ತಿಂಗಳಲ್ಲಿ ಗುರು 12ನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ ಮಿಥುನ ರಾಶಿಯವರಿಗೆ, ಮತ್ತು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರತಿಕೂಲವಾದಂತಹ ಕ್ಷಣಗಳನ್ನು ನಿಮಗೆ ನೀಡಬಹುದು. ಸ್ವಲ್ಪ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇದೆ. ಈ ತಿಂಗಳಲ್ಲಿ ನೀವು ಕೆಲಸದ ಒತ್ತಡವನ್ನು ಕೂಡ ಎದುರಿಸಬೇಕಾಗತ್ತೆ. ನೀವು ವ್ಯಾಪಾರಸ್ಥರಾಗಿದ್ದರೆ ಮಿಥುನ ರಾಶಿಯವರು ಈ ತಿಂಗಳಿನಲ್ಲಿ ಲಾಭವನ್ನು ಗಳಿಸಲು ಸಂಬಂಧಿಸಿದಂತೆ ಮಧ್ಯಮ ಯಶಸ್ಸನ್ನು ಮಾತ್ರ, ಅಂದರೆ ಒಂದು ನಾರ್ಮಲ್ ಇರುತ್ತೆ ಅಷ್ಟೇ, ತುಂಬ ಲಾಭ ಬರುತ್ತೆ ಅಂತ ಏನಿಲ್ಲ. ನಿಮ್ಮ ಹವ್ಯಾಸಕ್ಕೆ ಸಂಬಂಧಿಸಿದಂತೆ ನೀವು ಜೀವನದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವ ಉತ್ತಮ ಅವಕಾಶಗಳು ಸಿಗ್ತವೆ. ಪರಿಣಾಮವಾಗಿ ನಿಮ್ಮ ಏಕತಾನತೆಯ ಅಂದರೆ ಒಂದು ಒಂಟಿ ಜೀವನದಿಂದ ನಿಮಗೆ ವಿರಾಮವನ್ನು ಕೊಡಬಹುದು. ಒಂದಷ್ಟು ಕ್ಷಣಗಳು, ಸಂತೋಷ ಕ್ಷಣಗಳು ನಿಮಗೆ ಉಂಟಾಗುವ ಸಾಧ್ಯತೆ ಇದೆ. ನೀವು ಮಿಥುನ ರಾಶಿಯಲ್ಲಿ ಜನಿಸಿದರೆ 8ನೇ ಮನೆಯಲ್ಲಿ ಸ್ಥಾನ ಪಡೆದಿರುವ 4ನೇ ಮನೆಯ ಅಧಿಪತಿಯಾದಂಥ ಬುಧ ಶಿಕ್ಷಣಕ್ಕೆ ಸಂಬಂಧಿಸಿದ ಗ್ರಹವಾಗಿದ್ದು, ಈ ತಿಂಗಳ ಅಂದರೆ ಈ ಜನವರಿ ತಿಂಗಳ ಅಂತ್ಯದಿಂದ ನಿಮಗೆ ಮಧ್ಯಮ ಫಲಿತಾಂಶವನ್ನು ನೀಡ್ತಾನೆ. ವಿದ್ಯಾರ್ಥಿಗಳಾಗಿರುವಂತಹ ಮಿಥುನ ರಾಶಿಯವರಲ್ಲಿ ಅನೇಕರು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಾಗ ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಿಕೊಳ್ಬೇಕಾಗತ್ತೆ. ಕೆಲಸದ ಹೊರೆ ಹೆಚ್ಚಾಗತ್ತೆ, ಅದಕ್ಕೆ ಸಿದ್ಧರಾಗಿರಿ. ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಯಶಸ್ಸನ್ನು ಸಾಧಿಸ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಯಶಸ್ಸಿನ ಮೆಟ್ಟಿಲೇರಬಹುದು ಮತ್ತು ನಿಮ್ಮ ಬೋಧನಾ ವೃತ್ತಿಯಲ್ಲಿ ನೀವು ಮುನ್ನಡೆಯೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಅಂದರೆ ಟೀಚರ್ ಆಗಿರುವಂಥವರು, ಅವರಿಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತವೆ. ಕುಟುಂಬ ಜೀವನ ಅಥವಾ ಸಂಬಂಧಗಳ ಸಮಸ್ಯೆಗಳಿಂದಾಗಿ ನೀವು ನಿಮ್ಮ ಅಧ್ಯಯನದಿಂದ ದೂರ ಇರುವಂಥ ಸಾಧ್ಯತೆ ಇದೆ. ಅಂದರೆ ಓದ್ತಾ ಇರುವಂಥವ್ರು ಸ್ವಲ್ಪ ಕುಟುಂಬದ ವಿಚಾರಕ್ಕೆ ಅಡೆತಡೆ ಉಂಟಾಗಬಹುದು ಓದಿನಲ್ಲಿ. ಅದು ನಿಮ್ಮ ಯೋಜನೆಯ ಮೇಲೆ, ನಿಮ್ಮ ಮುಂದಿನ ಕೆಲವು ಇದ್ದರೆ ಅದರ ಮೇಲೆ ಪರಿಣಾಮ ಬೀರುತ್ತೆ. 9ನೇ ಮನೆಯ ಅಧಿಪತಿ ಶನಿಯು 9ನೇ ಮನೆಯನ್ನೇ ಆಕ್ರಮಿಸಿಕೊಂಡಿರೋದರಿಂದ ನಿಮ್ಮ ಅನುಕೂಲಕರ ಗ್ರಹವಾದ ಶನಿಯು ಕುಟುಂಬ ಜೀವನಕ್ಕಾಗಿ ಈ ತಿಂಗಳು ನಿಮಗೆ ಉತ್ತಮವಾಗಿರುತ್ತೆ. ಅದೃಷ್ಟ ಗ್ರಹ 9ನೇ ಮನೆಯಲ್ಲಿರೋದ್ರಿಂದ ನೀವು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡಿತೀರಿ. ಆದರೆ ಅದೇ ಸಮಯದಲ್ಲಿ ಶನಿಯು 8ನೇ ಮನೆಯ ಅಧಿಪತಿಯಾಗಿರೋದರಿಂದ ಈ ಜನವರಿ ತಿಂಗಳಲ್ಲಿ ನೀವು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಕೆಲವು ಅಡೆತಡೆಗಳನ್ನು ಎದುರಿಸಬಹುದು. 12ನೇ ಮನೆಯಲ್ಲಿರುವ 7ನೇ ಮನೆಯ ಅಧಿಪತಿಯಾದ ಗುರು ನಿಮಗೆ ಅನುಕೂಲಕರವಲ್ಲದಿರಬಹುದು. ಅಂದರೆ ಅಷ್ಟೊಂದು ಅನುಕೂಲಕರ ಮಾಡಿಕೊಡೋದಿಲ್ಲ. ಗುರು ನಿಮಗೆ ಅಷ್ಟು ಚೆನ್ನಾಗಿಲ್ಲ. ಈ ಒಂದು ಜನವರಿ ತಿಂಗಳಲ್ಲಿ ನಿಮಗೆ ಹಣದ ಕೊರತೆ ಉಂಟಾಗಬಹುದು ಮತ್ತು ಆ ಮೂಲಕ ಖರ್ಚುಗಳು ಕೂಡ ಹೆಚ್ಚಾಗಬಹುದು. ನಿಮ್ಮ ಬಜೆಟ್ ಪ್ರಕಾರ ನೀವು ಈ ಜನವರಿ ತಿಂಗಳು ಆರ್ಥಿಕವಾಗಿ ಬಹಳ ಕಷ್ಟವಾಗಿರುತ್ತೆ. ನಿಮಗೆ ಸ್ವಲ್ಪ ಮಿಥುನ ರಾಶಿಯವರಿಗೆ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಉಂಟಾಗ್ತವೆ. ಸಾಲದ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಇದು ಉತ್ತಮ ತಿಂಗಳಲ್ಲ, ಅಷ್ಟು ಚೆನ್ನಾಗಿಲ್ಲ. ಈ ತಿಂಗಳು ನೀವು ಯಾವುದೋ ಇನ್ಸೂರೆನ್ಸು ಅಥವಾ ಪಾಲಿಸಿನೋ ಅಥವಾ ಇನ್ನೊಂದು ಸಣ್ಣ ಹೂಡಿಕೆಗಳು, ಎಲ್ಲಾದರೂ ನೀವು ಈ ಥರ ಸಣ್ಣ ಹೂಡಿಕೆಗಳನ್ನು ಮಾಡೋದಿದ್ದರೆ ಖಂಡಿತ ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ. ಬುಧನು 8ನೇ ಮನೆಯಲ್ಲಿರ್ತಾನೆ ಮತ್ತು ಇದರಿಂದ ಕಾಲು ಮತ್ತು ತೊಡೆಯ ನೋವು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಲು ಅಥವಾ ತೊಡೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದಷ್ಟು ಆರೋಗ್ಯ ಸಮಸ್ಯೆ ಉಂಟಾಗಬಹುದು. ನೀವು ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಬೇಕು. ಯಾಕಂದರೆ ಬೀಳುವಂಥ ಪೆಟ್ಟಾಗುವಂತಹ ಸಾಧ್ಯತೆ, ಅಂದರೆ ಸಣ್ಣ ಪುಟ್ಟ ಗಾಯಗಳಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮಿಥುನ ರಾಶಿಯವರು ಈ ಜನವರಿ ತಿಂಗಳಲ್ಲಿ ಬಹಳ ಹುಷಾರಾಗಿರಬೇಕಾಗತ್ತೆ. ಇನ್ನು ಪರಿಹಾರ ಅಂತಂದರೆ ಪುರಾತನ ಗ್ರಂಥವಾದಂತಹ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ನೀವು ಪಠಿಸೋದ್ರಿಂದ ಯಾವುದೇ ಅಡೆತಡೆಗಳು ಬಂದರೂ ಕೂಡ ಈ ಸಂದರ್ಭದಲ್ಲಿ ದೂರ ಆಗತ್ತೆ, ಪರಿಹಾರವಾಗತ್ತೆ, ಸಮಸ್ಯೆಗಳು ಪರಿಹಾರ ಆಗತ್ತೆ.
ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.